ಜೈ ಭೀಮ್ ಜೈ ಭೀಮ್. ನಾನು ನಾಗೇಂದ್ರ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಾನು ಕೇಳೋದು ಏನಂದರೆ, ಮಾನವತೆಯಿಂದ BPL ಕಾರ್ಡ್ಗಳನ್ನು ಕೆಲವುದೊಂದು ಅನುಕೂಲವಾಗಿ ಮಾಡಿಸ್ಕೊಡ್ಬೇಕು ಅಂತಲೇ ಇದನ್ನು ಇಟ್ಟಿರೋದು. ಇದನ್ನು ನೀವು APLಗೂ BPLಗೂ ಕಾರ್ಡ್ಗಳನ್ನು ಡಿವೈಡ್ ಮಾಡ್ತಾಯಿದ್ದೀರ. ಯಾವ ಥರ ಡಿವೈಡ್ ಮಾಡ್ತಾಯಿದ್ದೀರೋ ನಮಗೆ ಗೊತ್ತಾಗ್ತಾಯಿಲ್ಲ ಸ್ವಾಮಿ. ಜನರುಗಳಿಗೆ ಒಂದು ಅಯ್ಯೋ ಕಾಲಲ್ಲಿ ಆಗ್ಬೋಟಿದೆ. BPL ಕಾರ್ಡು, ಒಂದು ವಿಷಯ ಹೇಳ್ತೀನಿ, BPL ಕಾರ್ಡು ಒಬ್ಬ ಪ್ರಾಣನ ಉಳಿಸುತ್ತೆ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾಗಲಿ, ಜಯದೇವ ಆಗಲಿ, ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಹೋಗಲಿ, ಬಡವರಿಗೆ ಪ್ರಾಣ ಉಳಿಸುತ್ತೆ ಆ BPL ಕಾರ್ಡು. ಈಗ ಈ ಸಡನ್ನಾಗಿ ಈ ಥರ ತೊಗೊಂಡಿರೋದು ಸರಿಯಲ್ಲ ಅಂತಲೂ ನಾನು ಹೇಳ್ತಾ ಇದ್ದೀನಿ. BPL ಕಾರ್ಡ್ಗೆ ಒಂದು ಗೌರ್ಮೆಂಟ್ ನೀವೇ ಕೊಟ್ಟಿದ್ದೀರ. ಈ BPL ಕಾರ್ಡ್ಗೆ ಏನೇನು ಶಕ್ತಿ ಇದೆ ಅಂತ ನೀವೇ ಕೊಟ್ಟಿದ್ದೀರ. ಈ ಕಾರ್ಡ್ಗೆ APL ಮಾಡೋದು ಮಾಡಿಕೊಳ್ರಿ. ಅಂದರೆ ಬಡವರಿಗೆ ಈ ಥರ ಮಾಡೋದು, ಈಗ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಈಗಲೇ ಎಕ್ಸಾಂಪಲ್ ಆಗಿ ಜಯದೇವ್ಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು, ಒಬ್ಬನಿಗೆ BPL ಕಾರ್ಡ್ ತೊಗೊಂಡೋದ. ಸರ್ಕಾರದಲ್ಲಿ BPL ಕಾರ್ಡ್ ಇಲ್ಲ, ದುಡ್ಡು ತೊಗೊಂಬಂದು ತಂದ್ರಿ ರೀ, 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಅಂದರೆ ಆ ಬಡವ ಎಲ್ಲಿಂದ ಹೋಗ್ಬೇಕು ಹೇಳಿ? ಎಲ್ಲಿಂದ ಹೋಗಬೇಕು? ಮತ್ತು ಬ್ಯಾಂಕಲ್ಲಿ ಕೇಳ್ತಾರೆ BPL ಕಾರ್ಡ್ ತೊಗೊಂಬರಪ್ಪ ಅಂತ. BPL ಕಾರ್ಡ್ ತೊಗೊಂಡೋಗಿ ಕೊಟ್ಟರು ಕೂಡ ಇದು ರದ್ದಾಗಿದೆಯಪ್ಪ, ಗೌರ್ಮೆಂಟ್ ಯಾವಾಗ ಆರ್ಡ್ರ್ ಮಾಡುತ್ತೋ ಆವಾಗ ಕೊಡ್ತೀವಿ ಅಂತಾರೆ. ಮತ್ತು ಇನ್ನೊಂದು ಕಡೆ ಹೋಗ್ತಾನೆ, ಯಾವುದೋ ಸೈಟ್ದೋ ಇಲ್ಲ ಅವ್ರ ಜಮೀನಿದೋ ಯಾವುದೋ ಒಂದು BPL ಕಾರ್ಡ್ ಕಂಪಲ್ಸರಿಯಾಗಿ ಹಾಕಬೇಕು, ಕೋರ್ಟಿಂದ ಆದೇಶ ಆಗಿರೋದನ್ನು ಕೂಡ ನಾವು BPL ಕಾರ್ಡ್ ತೊಗೊಂಡೋಗಿ ಕೊಟ್ಟರು ಕೂಡ ಇಲ್ಲಪ್ಪ ಸರ್ಕಾರದವರು ನಮಗೆ ಹೇಳಿಲ್ಲ, ಸರ್ಕಾರ ಆದಮೇಲೆ ಅದನ್ನು ನಾವು ನೋಡ್ಕೊತೀವಿ ಮುಂದಿಂದು ಅಂತಾರೆ. ಈ ತರಹ ಬಡವರಿಗೆ ಈ ಥರ ಇದ್ದರೆ ಹೆಂಗೆ ಹೇಳಿ? ದಯವಿಟ್ಟು ಹೇಳ್ತಾ ಇದ್ದೀನಿ, ಬಡವರನ್ನು ಮುಂದುವರಿಸ್ಕೊಂಡು ಇದನ್ನು BPL ಕಾರ್ಡ್ ಯಾವ ರೀತಿಯಲ್ಲಿ ಕೊಡಬೇಕು ಆ ಬಡವರಿಗೆ, ಅವ್ರಿಗೆ ಹಂಗೆ ಕೊಟ್ಬಿಟ್ಟು ಅವ್ರಿಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಈ ಮೂಲಕವಾಗಿ ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಸರ್. ಸರ್ಕಾರಕ್ಕೆ ನಾನು ಒಂದು ವಿಷಯ ಹೇಳಬೇಕಂತ ನಾನು ಸಂದೇಶ ಹೇಳ್ತಾ ಇದ್ದೀನಿ ಸರ್. ಏನಂದರೆ, ಇದು ಬಡ ಜನರು BPL ಕಾರ್ಡನ್ನು APL ಮಾಡ್ತಾ ಇದ್ದಾರಲ್ಲ, ಯಾವ ಥರ ಅಂತ ಅದು ಒಂದು ಚೂರು ಗೊತ್ತಾಗ್ತಾ ಇಲ್ಲ. ಇದು APL ಕಾರ್ಡನ್ನು ತೊಗೊಂಡೋಗಿದ್ರೆ ಏನು ಕೊಡ್ತಾರೆ ಹೇಳಿ? ಗೌರ್ಮೆಂಟಲ್ಲಿ ಅವ್ರಿಗೆ ಸದುಪಯೋಗಗಳು ಏನು ಸಿಗುತ್ತೆ APL ಕಾರ್ಡಲ್ಲಿ? ಏನಾದರೂ ಅವ್ರಿಗೆ ಕೋರ್ಟಿಗೆ ತೊಗೊಂಡೋದ್ರೂ ಕೂಡ APL ಕಾರ್ಡು ಅದು ಅಡ್ಜಸ್ಟ್ ಆಗೋಲ್ಲ, ಮತ್ತು ಬ್ಯಾಂಕಿಗೆ ತೊಗೊಂಡೋದ್ರೂ ಅಡ್ಜಸ್ಟ್ ಆಗೋಲ್ಲ, ಮತ್ತು ಅವ್ರಿಗೆ ಯಾವುದಾದ್ರೂ ಒಂದು ನಿಯಮಗಳಿಗೆ ಮಾಡಬೇಕಾದ್ರೂ APL ಕಾರ್ಡ್ ತಗೋಲ್ಲ. BPL ಕಾರ್ಡುಗಳನ್ನು ಯಾವ ರೀತಿಯಲ್ಲಿ ಇದೆಯೋ ಆ ರೀತಿಯಲ್ಲಿ ಆ ಬಡವರಿಗೆ ಸರ್ಕಾರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಕಾರಣ ಏನಂದರೆ, BPL ಕಾರ್ಡು ತೀರಾ ಬಡವರು ಒಂದು ದಿವಸ ಕೂಲಿ ಮಾಡಿಬಿಟ್ಟು 2 ದಿವಸ ಮನೇಲಿ ಮಲ್ಕೊಳ್ಳೋರು ಸಮಯ, ಹೊಟ್ಟೆಗೆ ಅನ್ನ ಇಲ್ದ ಕೂಲಿ ಮಾಡ್ಕೊಳ್ಳೋರು. ಆ BPL ಕಾರ್ಡಿಂದ 3 ಹೊತ್ತು ಊಟ ತಿನ್ನೋರು ಕೂಡ ಅದಿಲ್ಲ ಅಂದರೆ ಹೆಂಗೆ ಹೇಳಿ? ಆ BPL ಕಾರ್ಡಲ್ಲಿ ಒಂದು ಚೂರು ನಿಗಾ ಇಟ್ಕೊಂಡು ದಯವಿಟ್ಟು ಮಾನವತೆಯಿಂದ BPL ಕಾರ್ಡು ನೀವು ಸರ್ವೆ ಮಾಡಿಸಿ. ನಾನೇನು ಬೇಡನಲ್ಲ, ಯಾವ ರೀತಿಯಲ್ಲಿ ಸರ್ವೆ ಮಾಡಬೇಕೋ ಆ ರೀತಿಯಲ್ಲಿ ಮಾಡಿಸಿ. ಫಸ್ಟ್ ಯಥಾಸ್ಥಿತಿಯಲ್ಲಿ ಇಟ್ಕೊಂಡು ಸರ್ವೆಗಳು ಮಾಡಿಸಿ. ಯಾವ ರೀತಿಯಲ್ಲಿ ಮಾಡಬೇಕು? 1 ಲಕ್ಷ ರೂಪಾಯಿ ಕೊಟ್ಟಿರೋವನಿಗೂ BPL, ಮಾಡೋವನಿಗೂ BPL ಮಾಡಿಸ್ಕೊಟ್ಟಿದ್ದೀರ. ಅದರಲ್ಲಿ ಸರ್ವೆ ಮಾಡಿ BPL ಯಥಾಸ್ಥಿತಿಗೆ ಹಾಕ್ಬಿಟ್ಟು ಯಾವ ರೀತಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಆ ರೀತಿ ಕ್ಯಾನ್ಸಲ್ ಮಾಡಿಸ್ಕೊಳ್ರಿ. APL ಮಾಡೋಕ್ಕೆ ಹೋಗಲೇಬೇಡ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ಲು, ಗುಡ್ಸ್ಲಲ್ಲಿರೋವಾಗ ಒಂದು ಇಲಿ ಬಂತು. ಆವಾಗ ಓಡಿಸ್ತಾ ಇದ್ಲೆ, ಅಲ್ಲೂ ಅದೊಂದು ಹೋಲ್ ಮಾಡಿಬಿಟ್ಟಿದ್ಲು, ಅದು ಸಂಧಿ ಮಾಡಿಬಿಟ್ಲು. ಹೋಗ್ಬಿಟ್ಟು ಬರ್ತಾ ಇದೆಯಲ್ಲ ಅಂತ ಹೇಳಿ ನಮ್ಮ ಅಜ್ಜಿ ಗುಡ್ಸ್ಲೇನೆ ಸುಟ್ಟಾಕ್ಬಿಟ್ಲು ಸ್ವಾಮಿ. ಇದು ಸರಿನಾ? ಸರಿ ಸಮಾನನಾ ಇದು? ಆ ಥರ ಸರ್ಕಾರಕ್ಕೆ ವಿನಿಸೋದು ಏನಂದರೆ, ಇದು ಸರಿಯಲ್ಲ ಅಂತ ಹೇಳಿ ಮುಂದುವರಿಸ್ಕೊಂಡು ಹೋಗಿ ಅದನ್ನು ಯಾವ ರೀತಿಯಲ್ಲಿ ಸರಿಸಮಾನ ಮಾಡಬೇಕೋ ಸರಿಸಮಾನ ಮಾಡಿ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ತಂದುಕೊಡ್ಬೇಕಂತ ಹೇಳಿ ಇವಾಗ ತಿಳಿಸ್ತಾ ಇದ್ದೀನಿ.